ನಮಸ್ಕಾರ, ನನ್ನ ಹೆಸರು ಭವ್ಯ ಅಂತ. ಡಿಜಿ ಯೋಜನೆಯಲ್ಲಿ CRP ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ರಾಸುಗಳಲ್ಲಿ ಕೆಮ್ಮು ಮತ್ತು ಜ್ವರ ಬರುತ್ತದೆ. ಅದಕ್ಕೆ ಗಿಡಮೂಲಿಕೆಗಳಿಂದ ಔಷಧಿಯನ್ನು ತಯಾರು ಮಾಡಲು ಸರ್ ಬಂದಿದ್ದಾರೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸಾಮಾನ್ಯವಾಗಿ ಎಲ್ಲ ರೈತರ ಮನೆಯಲ್ಲೂ ರಾಸುಗಳು ಇದ್ದೇ ಇರ್ತವೆ. ಆ ರಾಸುಗಳಿಗೆ ಈಗಿನ ವಾತಾವರಣದ ವೈಪರೀತ್ಯದಿಂದ ಆ ರಾಸುಗಳಿಗೆ ಕೆಮ್ಮು ಜ್ವರ ಸರ್ವೇ ಸಾಮಾನ್ಯವಾಗಿ ಬಂದೇ ಬರ್ತವೆ. ಆ ಕೆಮ್ಮು ಜ್ವರಕ್ಕೆ ಗಿಡಮೂಲಿಕೆಗಳಿಂದ ತಯಾರಾದ ಔಷಧಿ ಕ್ರಮ ಹೇಗೆ ತಯಾರು ಮಾಡಬೇಕು ತಿಳಿದುಕೊಳ್ಳೋಣ ಬನ್ನಿ. ಸರ್, ಗಿಡಮೂಲಿಕೆಯಿಂದ ಹೇಳಿದ್ರಲ್ಲ, ಆ ಗಿಡಮೂಲಿಕೆ ಯಾವ ಸಹ ತೋರಿಸ್ಕೊಡ್ತೀರಾ ಸರ್? ಆ ಗಿಡಮೂಲಿಕೆಗಳಂದ್ರೆ ಬೇಕಾಗುವ ಸಾಮಗ್ರಿಗಳೆಂದರೆ ಹಾಗಲಕಾಯಿ, ರಾಗಿ ಹಿಟ್ಟು, ಸರ್, ಇವಾಗ ಯಾವ ಗಿಡಮೂಲಿಕೆ ಬೇಕು ಅಂತ ನಮಗೆ ತಿಳಿಸ್ಕೊಟ್ರಿ. ಅದನ್ನ ಯಾವ ಥರ ತಯಾರು ಮಾಡೋಕೆ ಹೇಳ್ತೀರಾ ಸರ್? 2 ಹಿಡಿ ತುಂಬೆ ಸೊಪ್ಪು, 3 ಹಾಗಲಕಾಯಿ, 1 ನಿಂಬೆಹಣ್ಣಿನ ರಸ, 200 ಗ್ರಾಮು ರಾಗಿ ಹಿಟ್ಟನ್ನು ತಗೊಂಡ್ಕೊಂಡು ನೀರಿನಲ್ಲಿ ಅರ್ಧಬಿಟ್ಟು ಕುಡಿಸ್ಬೇಕು. ಸರ್, ಹಂಗಾದ್ರೆ ಎಲ್ಲ ನೀವು ಹೇಳಿದ್ರಿ ಏನ್ ಬೇಕು ಅಂತ. ಅದ್ ಮಾಡೋ ವಿಧಾನ ಹೇಗೆ ತೋರಿಸ್ಕೊಡ್ತೀರಾ ಸರ್? ತೋರಿಸ್ಕೊಡೋಣ ಬನ್ನಿ. ತುಂಬೆ ರಸ, ಹಾಗಲಕಾಯಿ, ನಿಂಬೆಹಣ್ಣಿನ ರಸ, 200 ಗ್ರಾಮ್ ಹಸಿಟ್ಟು ಈ ರೀತಿ ಮಾಡಿಬಿಟ್ಟು ಹಸುಗಳಿಗೆ ಕುಡಿಸಿದ್ರೆ ಜ್ವರ ಕೆಮ್ಮು ಕಡಿಮೆ ಆಗ್ತದೆ. ಈ ರೀತಿ ಸಣ್ಣಗೆ ಅರ್ಧ ಆದಮೇಲೆ ಈ ರೀತಿ ನೀರು ಥರ ಮಾಡ್ಕೊಂಬಿಟ್ಟು ಇದನ್ನು ಕುಡಿಸ್ಬೇಕು. ಈ ರೀತಿ ಆದಂಥ ರಸಕ್ಕೆ ರಾಗಿ ಅಂಬ್ಲಿ ಜೊತೆಲೆ ಕುಡಿಸ್ಬೇಕು. ಸರ್, ಇದು ಎಷ್ಟು ಟೈಮ್ ಕುಡಿಸ್ಬೇಕು ಸರ್? ಇದನ್ನು ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ 2 ಟೈಮ್ ಕುಡಿಸ್ಬೇಕು. ಸರ್, ಇಲ್ಲಿವರೆಗೂ ಈ ವಿಧಾನಕ್ಕೆ ನೀವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಡಿಜಿಟಲ್ ಯೋಜನೆ ಪರವಾಗಿ ವಂದನೆಗಳು. ಧನ್ಯವಾದಗಳು.